ನಮಸ್ತೆ ಎಲ್ಲರಿಗೂ. ಈ ವಿಡಿಯೋವನ್ನು ನಾನು ಮಾಡ್ತಾ ಇರೋದು ನಿನ್ನೆ ನಾನು ಮಾಡಿದ ಒಂದು ವಿಡಿಯೋಕ್ಕೆ ಬಂದ ಕಮೆಂಟು ಆಶಾ ಪ್ರಭು ಅವ್ರದ್ದು. ಚಿನ್ನಯ್ಯ ಮಹೇಶ್ ಶೆಟ್ಟಿ ಮನೆಯಲ್ಲಿ ಅವರ ವೃತ್ತಿ ಜೀವನ ಅನುಭವ ಹೇಳಿದಾರಲ್ಲ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? SIT ಬಳಿಕ ದಾಖಲೆ ಬಗ್ಗೆ ಪಂಚಾಯಿತಿ ಡಾಕ್ಟರ್ ಮೀಡಿಯಾಕ್ಕೆ ಕೊಟ್ಟ ಹೇಳಿಕೆ, ದೇವರ ಜಾಗ ಒತ್ತುವರಿ, ಆಡಳಿತ ವರ್ಗ ತಾರತಮ್ಯ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ವಿಮರ್ಶೆ ತಿಳಿಸಿ. ಖಂಡಿತ ಆಶಾ ಮೇಡಮ್ ಅವರು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ಒಳ್ಳೆ ಕಮೆಂಟ್ಗಳನ್ನು ಹಾಕ್ತಾರೆ. ಆ ಕಮೆಂಟಿಗೆ ನಾನು ಗೌರವ ಕೊಡ್ತೀನಿ. ತುಂಬ ಕೆಟ್ಟ ಕಮೆಂಟ್ಗಳಿಗೆ, ಹುಚ್ಚುಚ್ಚಾಗಿ ಆಡೋ ಕಮೆಂಟ್ಗಳಿಗೆ ಹುಚ್ಚರ್ತಾರನೇ ಉತ್ತರ ಕೊಡ್ತೀನಿ. ಒಳ್ಳೆಯ ಒಂದು ಕ್ವಶನ್. ಆ್ಯಕ್ಚುಲಿ ನಾನು ಈ SIT ಬಗ್ಗೆ ಒಂದು ತನಿಖಾ ವರದಿಯ ನನ್ನ ಅಭಿಪ್ರಾಯವನ್ನು ನಾನು ಈ ತಿಮರೋಡಿ ಟೀಮಲ್ಲಿ ಇರುವಾಗಲೇ ನಾನೊಂದು ಪ್ಲ್ಯಾನ್ ಮಾಡಿದೆ, ಸೀರೀಸ್ ಆಫ್ ಇದನ್ನು. ನಾನು ನಿಮಗೆ ಅಂತೂ ಸೌಜನ್ಯ ವಿಚಾರದಲ್ಲಿ ನಾನು ಮೌನಿ ಅಲ್ಲ, ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುವವರೆಗೆ ನಾನು ಈ ಹೋರಾಟ ಬಿಡಲ್ಲ ಅಂತ ಒಂದು ಎಂಟ್ರಿ. ನಾನು ಮಹಿಳಾ ಸಮಾವೇಶಕ್ಕೆ ಬಂದಿದ್ದು ವಾಪಸ್. ಯಾಕಂದರೆ ನನಗೆ ಮಹಿಳಾ ಸಮಾವೇಶ ಆದಾಗ ಆ ಟೈಟಲ್ ತುಂಬ ಇಷ್ಟ ಆಯಿತು, ಕೊಂದವರು ಯಾರು ಅಂತ. ಅಲ್ಲಿ ಯಾರು ಕೂಡ ಟಾರ್ಗೆಟ್ ಅಲ್ಲ, ಕೊಂದವರು ಯಾರು, ಇದು ಸಾಮಾನ್ಯ ಜನರ ಕ್ವೆಶ್ಚನ್. ಮತ್ತು ಆ ಹೋರಾಟ ಸಮಿತಿ ಏನಾಯಿತೋ ಗೊತ್ತಿಲ್ಲ. SIT ತನಿಖೆ ಮುಂದುವರಿತಾ ಇದೆ. ಆ ಟೈಮ್ನಲ್ಲಿ ನಾನು ಈ SIT ಬಗ್ಗೆ ಮಾತಾಡ್ತೀನಿ, ಯಾಕೆಂದರೆ ನನಗೆ ಅದು ಆಸಕ್ತಿ ಇಲ್ಲದ ವಿಷಯ. ಯಾಕಂದರೆ ಸೌಜನ್ಯ ಪರ ಇದ್ದಿದ್ದು ಹೌದು. ನಾನು 2023ರಿಂದ 26ರವರೆಗೆ ಕೆಲವೊಂದು ವೈಯಕ್ತಿಕ ವಿಚಾರಗಳಿಂದ ಹೊರಗೆ ಬರಲೇಬೇಕಾಯಿತು. ಆ ಟೈಮ್ನಲ್ಲಿ ಅದರ ನಡುವೆ ಬಂದ ವಿಚಾರ ಈ ಬುರುಡೆ ವಿಚಾರ. ಗಮನಿಸ್ತಾ ಇದ್ವಿ, ನಾವು ಸಪೋರ್ಟ್ ಮಾಡ್ತಾ ಇದ್ವಿ, ಆದರೆ ನನಗಿದು ವೈಯಕ್ತಿಕವಾಗಿ ಆಸಕ್ತಿ ಇರುವ ವಿಚಾರ ಆಗಿರಲಿಲ್ಲ. ಯಾಕಂದರೆ ತನಿಖೆಯ ಆರಂಭದ ಹಂತದಲ್ಲೇ ಚಿನ್ನಯ್ಯನ ಹೇಳಿಕೆ, ಮಂಜುನಾಥ್ ಎಂಬ ಪೊಲೀಸ್ ಅಧಿಕಾರಿಯಿಂದ ನನಗೆ ಬೆದರಿಕೆ ಇದೆ ಅಂದ ಮೇಲೆ ನಾವು SIT ಸರಿಯಾಗಿ ತನಿಖೆ ಮಾಡಲ್ಲ ಎಂಬ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ವೈಯಕ್ತಿಕವಾಗಿ ನಾನು ಅದರ ಬಗ್ಗೆ ಆಸಕ್ತಿ ತೋರಲಿಲ್ಲ. ಅದು ಒಂದು 6ನೇ ಗುಂಡಿಯಲ್ಲಿ ಸಿಕ್ಕಿತು, 7ನೇ ಗುಂಡಿಯಲ್ಲಿ ಸಿಕ್ಕಿತು, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ತು ಅಂದ ಕೂಡಲೇ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಇಲ್ಲಿ ಏನೋ ಆಗಿದೆ ಅಂತ. ಅದಿರಲಿ, ನಾನು ಅದರ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಹೇಳ್ತೀನಿ. ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ನಲ್ಲಿರುವಾಗ ಈ ಪ್ರಕರಣ ಸ್ಟಾರ್ಟ್ ಆಗುತ್ತೆ. ಆತನ ಹೆಸರು ಚಿನ್ನಯ್ಯ, ಆತನಿಗೆ ನಮ್ಮ ಸಮೀರ್ ಎಂಬವರು ಭೀಮಾ ಅಂತ ಹೆಸರಿಡ್ತಾರೆ. ಒಳ್ಳೊಳ್ಳೆ ಸಾಂಗ್ ಎಲ್ಲ ಕ್ರಿಯೇಟ್ ಆಗುತ್ತೆ ಭೀಮನ್ ಬಗ್ಗೆ. ಆದರೆ ಈ ವ್ಯಕ್ತಿಯ ಬಗ್ಗೆ ನನಗೆ ಮೊದಲು ಈ ಮುಸುಕುತಾರಿ ಎಂಟ್ರಿ ಆಗೋ ಮುಂಚೆನೇ 2 ತಿಂಗಳ ಮುಂಚೆನೇ ನನಗೊಂದು ಮಾಹಿತಿ ಸಿಕ್ಕಿತ್ತು. ಯಾಕಂದರೆ ಜಯಂತ್ ಟಿ ಅವರ ಅಂಗಡಿಗೆ ನಾನು ಹೋಗಿದ್ದೆ, ದಾಸರಹಳ್ಳಿಯಲ್ಲಿರುವ. ಅಲ್ಲಿ ಒಬ್ಬರು ಅನೀಶ್ ಜಾರ್ಜ್ ಅಂತ ಇದ್ದರು. ಅನೀಶ್ ಅವರ ತಂದೆ ಈ ವೀರೇಂದ್ರ ಹೆಗ್ಡೆ ಅವರ ಅವ್ರ ಜಾಗವನ್ನೆಲ್ಲ ಇದು ಮಾಡಿ ಏನೋ ಒಂದು ಜಾಗದ ವಿವಾದದಲ್ಲಿ ತಂದೆಯನ್ನು ಕೊಂದರು ಎಂಬುದು ಆರೋಪ ಅವರಿಗೆ ವೀರೇಂದ್ರ ಹೆಗ್ಡೆ ಅವರ ಇದರ ಮೇಲೆ ಇತ್ತು. ಸೊ ಅನೀಶ್ನಿಂದ ನನಗೆ ಸ್ವಲ್ಪ ಮಾಹಿತಿ ಸಿಕ್ಕಿತ್ತು. ಅನೀಶ್ ಹೇಳೋ ಪ್ರಕಾರ ಅವನ ಹೆಸರು ತಮ್ಮಣ್ಣ. ಇದೊಂದು ಸುಜಾತ ಭಟ್ ಕೂಡ ಹೇಳಿದ್ದು, ಅವನು ಇಂಟ್ರೊಡ್ಯೂಸ್ ಮಾಡಿದ್ದು ತಮ್ಮಣ್ಣ. ಒಂದು ದೃಢಕಾಯ ವ್ಯಕ್ತಿ. ಈ ಜಯಂತ್ ಹತ್ರ ಅವರು ಸ್ವಲ್ಪ ಸಮಯ ಇದ್ದರು, ಒಂದು 2 ತಿಂಗಳ ಕಾಲ. ನಾನೇ ಅವರಿಗೆ ಊಟ ತಂದು ಕೊಡ್ತಿದ್ದೆ, ಹಾಗೆ ಹೀಗೆ ಅನ್ನೋ ವಿಚಾರ ನನಗೆ ಅನೀಶ್ರಿಂದ ಮಾಹಿತಿ ಕೊಟ್ಟು. ನೋಡಿ, ದೊಡ್ಡದೊಂದು ಸತ್ಯ ಹೊರಗೆ ಬರಲಿಕ್ಕಿದೆ, ಒಂದು ಸಾಕ್ಷಿ ಇದ್ದಾನೆ ಬಲವಂತವಾಗಿ ಅಂತ ನನಗೆ ಅನೀಶ್ ಅವರು ಹೇಳಿದರು. ನಾನು ಅದನ್ನು ಎಲ್ಲಿ ಪಬ್ಲಿಸಿಟಿ ಮಾಡಿರಲಿಲ್ಲ, ಯಾಕಂದರೆ ಇದು ತುಂಬ ಗೌಪ್ಯವಾದ ವಿಚಾರ. ಸೊ ಮುಸುಗುದಾರಿ ಎಂಟ್ರಿ ಆದ ಒಂದು ಅಡ್ವೊಕೇಟ್ ನೋಟಿಸ್ ವೈರಲ್ ಆಗ್ತದೆ. ಧರ್ಮಸ್ಥಳದಲ್ಲಿ ನಡೆದಿದ್ದ ಹತ್ಯಾಕಾಂಡವನ್ನು ಒಬ್ಬರು ಸಾಕ್ಷಿ ಇದ್ದಾರೆ ಅಂತೇಳಿ. ಈ ವಿಷಯ ನನಗೆ ಗೊತ್ತಿದ್ದ ಮಾಹಿತಿ ನಾನು ಹೇಳ್ತೀನಿ. ಒಂದು ಬುರುಡೆಯನ್ನು ಹಿಡ್ಕೊಂಬಂದು ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಆಲ್ರೆಡಿ ಹೋಗಿರ್ತಾರೆ. ಹೋಗಿದ್ದವರು ಜಯಂತ್ ಅವರು ಟ್ರೈನಲ್ಲಿ ಹೋಗಿರ್ತಾರೆ. ಗಿರೀಶ್ ಮಠಣ್ಣ ಮತ್ತು ಸುಜಾತ ಭಟ್ ಅವರನ್ನು ಕರ್ಕೊಂಡು ಫ್ಲೈಟಲ್ಲಿ ಹೋಗಿರ್ತದೆ. ಅಲ್ಲಿ ಡೆಲ್ಲಿಯ ವಿಠಲ ಮಂದಿರ, ನಮ್ಗೆ ಗೊತ್ತು, ನಾವಲ್ಲಿ ಪ್ರತಿಭಟನೆ ಆಗೋದು ನಾವು ಅಲ್ಲಿ ಉಳ್ಕೊಂಡಿದ್ದು. ಅಲ್ಲಿ ಸುಜಾತ ಭಟ್ರು, ಯಾಕಂದರೆ ತುಂಬ ಮಾಹಿತಿ ನಾನು ತಿಳ್ಕೊಂಡಿದ್ದ ಬಗ್ಗೆ ಸುಜಾತ ಭಟ್ರಿಂದ. ಸೊ ಅಲ್ಲಿರ್ತಾರೆ. ಒಂದು ದಿವಸ ಬುರುಡೆ ಜೊತೆ ಸುಜಾತ ಭಟ್ರು ಕೂಡ ಇರ್ತಾರೆ. ಯಾಕೆ ಹೋಗಿದ್ದು ಅಂತ ಸುಜಾತ ಭಟ್ಟಿಗೆ ನಾನು ಕೇಳಿದೆ, ನೀವು ಹೋಗಿ ಅಲ್ಲಿ ಏನು ಮಾಡಿದ್ರಿ ಅಂತ. ಏನೂ ಮಾಡಿಲ್ಲ, ಹೋದ ಪುಟ್ಟ ಬಂದ ಪುಟ್ಟ, ವೆಂಕು ಪಣಂಬೂರಿಗೆ ಹೋದಾಗೆ ಹೋಗಿ ಬಂದಿದ್ದು ಅಷ್ಟೇ ಅಂತ ಹೇಳಿದರು. ಧನಂಜಯ ಅಡ್ವೊಕೇಟ್ ಅವರನ್ನು ಮೀಟ್ ಆಗಿದ್ರು ಅಂತ ಕೇಳಿದೆ. ಅಲ್ಲೇ ಆಫೀಸಿಗೆ ಹೋಗಿದ್ದ, ಹೌದು. ಆದರೆ ಧನಂಜಯ ಅವರ ಆಫೀಸ್ ಬೆಂಗಳೂರಲ್ಲಿದೆ. ನಾನೇ ಸ್ವತಃ 3 ಬಾರಿ ಆ ಆಫೀಸಿಗೆ ಹೋಗಿದ್ದೀನಿ. ಸ್ವತಃ ಇದು ಅಡ್ವೊಕೇಟನ್ನು ಕೂಡ ಮೀಟ್ ಮಾಡಿದ್ದೀನಿ, ಅವರಲ್ಲಿ ಮಾತಾಡಿದ್ದೀನಿ. ಧನಂಜಯ ಕುಮಾರ್ ಸೀನಿಯರ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಲಾಯರ್ ಅವರು. ಅವರ ಅಸಿಸ್ಟೆಂಟ್ ಆದ 2 ಅಡ್ವೊಕೇಟ್ಸು ಈ ಮುಸುಕುದಾರಿ ಚಿನ್ನಯ್ಯನನ್ನು ಕರ್ಕೊಂಡು ಬರ್ತಾರೆ. ಐಡೆಂಟಿಟಿ ರಿವೀಲ್ ಮಾಡಲ್ಲ, ಆದರೆ ಡಿ ಗ್ಯಾಂಗ್ನವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾರು ಅಂತ. ಅವರು ಬುರುಡೆ ಹಿಡ್ಕೊಂಡು, ಆ್ಯಕ್ಚುಲಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಅಲ್ಲಿಂದ ಅದು ರಿಜೆಕ್ಟ್ ಆಗಿದೆ.
ನಿಮ್ಮ ಲೋಕಲ್ ಕೋರ್ಟ್ನಲ್ಲಿ ಅಥವಾ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಇದರ ಬಗ್ಗೆ ವರದಿ ಮಾಡಿ. ಅಲ್ಲಿ ನಿಮಗೆ ಹಂತ ಹಂತವಾಗಿದೆ. ನನಗೇನಾದರೂ ಅನ್ಯಾಯ ಆಗಿದ್ದರೆ ನಾನು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಅಲ್ಲಿಂದ ಅದು ಕೋರ್ಟಿಗೆ ಹೋಗುತ್ತೆ. ಅಲ್ಲಿ ಅದು ಆಗದಿದ್ದರೆ ಹೈಕೋರ್ಟಿಗೆ ಹೋಗ್ಬೋದು. ಹೈಕೋರ್ಟಿಂದ ರಿಜೆಕ್ಟ್ ಆದರೆ ನಮಗೆ ಮತ್ತೆ ಸುಪ್ರೀಂ ಕೋರ್ಟಿಗೆ, ಸೌಜನ್ಯ ಪ್ರಕರಣ ಹಾಗೆ ಆಗಿದ್ದು ಸುಪ್ರೀಂ ಕೋರ್ಟಿಗೆ ನಮಗೆ ಅಪೀಲ್ ಹಾಕ್ಬೋದು. ಸೊ ಇವರೇನು ಮಾಡಿದ್ದಾರೆ, ಡೈರೆಕ್ಟ್ ಇವರಿಗೆ ಹೈಕೋರ್ಟಲ್ಲಿ ಕೂಡ ನಮಗೆ ಇವರಿಗೆ ಅಂದರೆ ಈ ಟೀಮ್ನವರಿಗೆ ಸ್ವಲ್ಪ ಭರವಸೆ ಇಲ್ಲ. ಯಾಕಂದರೆ ಧರ್ಮಸ್ಥಳ ವಿಚಾರದಲ್ಲಿ ತುಂಬ ಹೈಕೋರ್ಟ್ ಕೂಡ ಅವರಿಗೆ ಸಪೋರ್ಟ್ ಇದೆ ಅಂತ ನಮಗೆ ಕೆಲವೊಂದು ಅನುಭವ ಆಗಿದೆ. ಸ್ವತಃ ನನಗೂ ಅನುಭವ ಆಗಿದೆ. ಯಾಕಂದರೆ ಅವರ ಪರ ಇರುವ ಜಡ್ಜ್ಗಳೇ ಅಲ್ಲಿ ವಾದ ಮಾಡ್ತಾರೆ, ಅವರಿಗೆ ಅನುಕೂಲವಾದಂತೆ ತೀರ್ಪು ಸಿಗುತ್ತೆ ಅಂತ ಒಂದು ವಾದ ಈ ತಿಮರೋಡಿ ಟೀಮಿನವರು. ನಾನು ಸಹ ಅದರಲ್ಲೇ ಇದ್ದೆ, ಆದ ಕಾರಣ ಹೇಳ್ತಾ ಇದ್ದೀನಿ. ಆದ ಕಾರಣ ಇವರು ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಂದ ಅದು ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟು SP ಆಫೀಸಿಗೆ, ಮಂಗಳೂರು ಕಮಿಷನರ್ ಆಫೀಸಿಗೆ, ಅಲ್ಲಿಂದ ಬೆಳ್ತಂಗಡಿ ಕೋರ್ಟಿಗೆ. ಹೀಗೆ ಗೊತ್ತಿರ್ಬೋದು, ಅದು ನಾನು ತುಂಬ ಇದು ದೀರ್ಘವಾಗಿ ಎಳೆಯೋದಿಲ್ಲ ವಿಷಯ, ಸ್ಪಷ್ಟವಾಗಿ ಹೇಳ್ತೀನಿ. ಚಿನ್ನಯ್ಯ ಎಂಬ ಒಂದು ಮುಸುಕುದಾರಿ ಅನಾಮಿಕ ವ್ಯಕ್ತಿ ಎಂಟ್ರಿ ಆಗುತ್ತೆ. ಅಲ್ಲಿ ಮಂಗಳೂರಿಂದ ಒಂದು ಟೀಮ್, SIT ಟೀಮ್ ಇನ್ ಬಿಟ್ವೀನ್ ಈ ಕರ್ನಾಟಕ ಸರ್ಕಾರದಿಂದ ಸ್ಟಾರ್ಟಿಂಗಲ್ಲಿ ಸಿದ್ದರಾಮಯ್ಯವರು ಬೇಡ, ಯಾವುದೇ SIT ಟೀಮ್ ಆಗಲ್ಲ, ನೀವು ಹೇಳಿದಾಗೆ ಮಾಡೋಕ್ಕಾಗಲ್ಲ ಅಂತ ಒಂದು ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು. ಆಮೇಲೆ ಒಂದು ಹಿರಿಯ ನ್ಯಾಯವಾದಿಗಳ ಒಂದು ಅಡ್ವೊಕೇಟ್ ಟೀಮ್ ಹೋಗಿ ಗೌರ್ಮೆಂಟನ್ನು ಅಪ್ರೋಚ್ ಆಗುತ್ತೆ. ಅವರ ಒತ್ತಡದಿಂದಲೂ ಏನೋ ಏಕಾಏಕಿ ಸಿದ್ದರಾಮಯ್ಯನವರು SIT ತನಿಖೆ ರಚನೆ ಮಾಡಲಿಕ್ಕೆ ಒಪ್ಕೋತಾರೆ. ಅದರ ಹಿಂದಿನ ರಹಸ್ಯ ಗೊತ್ತಿಲ್ಲ. ಯಾಕಂದರೆ ಒಮ್ಮೆ ನೋ ಅಂದವರು ಮತ್ತೆ ಯಾಕೆ SIT ರಚನೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ, ಯಾರ ಒತ್ತಡದಿಂದಲೂ ಗೊತ್ತಿಲ್ಲ. ಅಂತೂ ರಚನೆ ಆಗುತ್ತೆ. ಅದು ಸೌಜನ್ಯ ಹೋರಾಟಗಾರರಿಗೂ ಒಂದು ಸಂತೋಷದ ವಿಷಯ. SIT ರಚನೆ ಆಯಿತು. ಅದು ಅವರು ಕೇಳಿದ, ನಮ್ಮ ಗಿರೀಶ್ ಮಠನವರು ಕೇಳಿದ ಆಫೀಸರ್ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಆಗುತ್ತೆ. ಒಳ್ಳೆ ಅಧಿಕಾರಿಗಳು ಆ ಟೀಮ್ನಲ್ಲಿರ್ತಾರೆ. ಅನುಚೇತ್ ಅವರು ಹಾಡಿ ಹೊಗಳ್ತಾರೆ ಮಟ್ಟಣ್ಣನವರು. ಅದರ ನಂತರ ಕುಡ್ಲ ರಾಂಪೇಜ್, ಮಟ್ಟಣ್ಣ ಮತ್ತು ಸಮೀರ್ದೊಂದು ತುಂಬ ಖುಷಿಯಿಂದ ಒಂದು ವಿಡಿಯೋನೂ ಆಗುತ್ತೆ. ಅದರಲ್ಲಿ ಮಟ್ಟಣ್ಣನವರು ಹೇಳಿದ ಒಂದು ಮಾತು ನನಗೆ ನೆನಪಿದೆ, ಎಲ್ಲ ಬುರುಡೆಗಳು ಸಿಗಲಿ, ಎಲ್ಲ DNA ಮಾಡಿ ನಾವು ಅದನ್ನು ಕಾಶಿಯೋ ಗಯಾ ಎಲ್ಲಿ ಅದು ಪುಣ್ಯ ಕ್ಷೇತ್ರದಲ್ಲಿ ಬಿಡಬೇಕು, ಅವರಿಗೆ ಮೋಕ್ಷ ಕೊಡಬೇಕು ಅಂತ. ಆಮೇಲೆ ತನಿಖೆ ಸ್ಟಾರ್ಟ್ ಆಗುತ್ತೆ. ಇವರು ಹೇಳಿದ ಪ್ರಕಾರ ಗುಂಡಿ ಅಗಿತಾರೆ, ಮಾರ್ಕ್ ಮಾಡ್ತಾರೆ, ಚಿನ್ನಯ್ಯನಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಅದು ಚಿನ್ನಯ್ಯ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ. 2 ವರ್ಷ ಮುಂಚಿತವಾಗಿ ನನಗೆ ತಿಳಿದ ಪ್ರಕಾರ ಜಯಂತ್ ಟಿ ಎನ್ನುವರು ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದರು. ವಿಠಲಗೌಡರಿಗೆ ಚಿನ್ನಯ್ಯಂದು ಫೋನ್ ಬರುತ್ತೆ. ಯಾಕಂದರೆ ಸೌಜನ್ಯ ಪ್ರಕರಣದ ಹೋರಾಟ ಶಕ್ತವಾಗಿ ಬೀದಿಗಳಲ್ಲಿ ನಡೀತಿದ್ದ ಟೈಮ್ ಅದು. ಆಗ ಚಿನ್ನಯ್ಯನಿಗೆ ಧೈರ್ಯ ಬರುತ್ತೆ, ನನ್ನಲ್ಲೂ ಕೆಲವು ಸಾಕ್ಷಿಗಳಿದೆ, ನಾನು ಕೆಲವು ಘಟನೆಗಳನ್ನು ಹೇಳಬೇಕು ನಿಮಗೆ ಅಂತ. ಇವರೇನು ಮಾಡ್ತಾರೆ, ಜಯಂತ್ ಟಿ ಮತ್ತು ವಿಠಲಗೌಡರು ಈ ವ್ಯಕ್ತಿಯನ್ನು, ಈ ಚಿನ್ನಯ್ಯ ಎಂಬ ವ್ಯಕ್ತಿಯನ್ನು ಮಟ್ಟಣ್ಣನ ಕಡೆ ಕರ್ಕೊಂಡು ಹೋಗ್ತಾರೆ. ಮಟ್ಟಣ್ಣ ಏನೋ ಡಿಸೈಡ್ ಮಾಡಿ ಇವರೆಲ್ಲ ಸೇರಿ ನಮ್ಮ ಹೋರಾಟದ ನಾಯಕರಾದ ಮಹೇಶ್ ಶೆಟ್ಟಿ ಅವರಿಗೆ ಎಲ್ಲ ವಿಷಯವನ್ನು ಹೇಳ್ತಾರೆ. ನಿಮಗೆ ಅದು ಗೊತ್ತಿರ್ಬೋದು, ಚಿನ್ನಯ್ಯ ಪ್ರತಿಯೊಂದು ವಿಚಾರವನ್ನು ಸತ್ಯವಾಗಿ ಹೇಳ್ತಾನೆ, ತನ್ನ ಅನುಭವಗಳನ್ನು. ನನಗೆ ಅದು ಡ್ರಾಮಾ ಅಂತ ಅನಿಸಿಲ್ಲ. ಯಾಕಂದರೆ ಅವನು ಬಿಡಿಯಾಗಿ ಅದನ್ನು ಹೇಳ್ತಾ ಹೋಗ್ತಾನೆ. ಅದು ಫುಲ್ಲು ರೆಕಾರ್ಡ್ ಆಗಿದೆ, ತುಣುಕುಗಳಾಗಿ ಅದು ಫೇಸ್ಬುಕ್ಕಲ್ಲಿ ಕೂಡ ಬಂದಿದೆ. ಸೊ ಅದು ಸತ್ಯ ಅನ್ನಿಸ್ತದೆ. ಆಮೇಲೆ ಇವರ ಸ್ವಾಮಿಗಳನ್ನು, ಗುರುಗಳನ್ನು, ಕೆಲವರನ್ನು ಭೇಟಿ ಆಗ್ತಾರೆ, ಮುಖಂಡರನ್ನು. ಕಾನೂನಾತ್ಮಕವಾಗಿ ಹೋರಾಟ ಇದಕ್ಕೆ ಒಂದು ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ಅಥವಾ ಸುಪ್ರೀಂ ಕೋರ್ಟ್ಗೆ. ಡೈರೆಕ್ಟ್ ಇವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋಗಿ ಒಂದು ಬುರುಡೆ ಹಿಡ್ಕೊಂಡು ಹೋಗ್ತಾರೆ. ಆ ಬುರುಡೆ ಎಲ್ಲಿಂದ ಅಂತ ಕೊನೆಗೆ ಗೊತ್ತಾಗಿದ್ದು, ಅದು ಏನೇನೋ ವಿವಾದ ಆಗುತ್ತೆ. ಆ ಬುರುಡೆ ಎಲ್ಲಿಂದ ತಂದಿದ್ದು ತಂದು ಅದು ವಿಠಲಗೌಡರು ಬಂಗ್ಲಗುಡ್ಡೆಯಿಂದ ತಂದು ಕೊಟ್ಟಿದ್ದು ಅಂತ ಕನ್ಕ್ಲೂಷನಲ್ಲಿ SIT ತನಿಖೆಯಿಂದ ಅವ್ರು ಒಪ್ಕೋತಾರೆ. ಅದೊಂದು ಸಾಂದರ್ಭಿಕ ಚಿತ್ರವಾಗಿ ಇಲ್ಲೊಂದು ಹೀಗೆ ಪ್ರಕರಣಗಳು ನಡೆದಿದೆ ಅಂತ ಹೇಳೋ ವಿಚಾರದಲ್ಲಿ ಆ ಬುರುಡೆಯನ್ನು ಹಿಡ್ಕೊಂಡು ಇವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿಂದ ಅದು ರಿಜೆಕ್ಟ್ ಆಗುತ್ತೆ ಅಂದರೆ ಇಲ್ಲಿ ಸೂಕ್ತ ಮೂಲಕ ಬನ್ನಿ ಅಂತ ಬೆಳ್ತಂಗಡಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಮಂಗಳೂರಿಂದ ಅದರ ತನಿಖೆ SIT ತಂಡ ಆಗುತ್ತೆ. ಮತ್ತು ನಿಮ್ಗೆ ಗೊತ್ತಿರ್ಬೋದು, ನನ್ನ ಡೀಟೇಲ್ ವಿಚಾರ ಹೇಳಲ್ಲ. ಬಂಗ್ಲೆಗುಡ್ಡೆಯಲ್ಲಿ ಕೊನೆಗೆ ಸಿಕ್ಕಿದ ಕೆಲವೊಂದು ಬುರುಡೆಗಳ ವಿಚಾರ ಮತ್ತು ಕೆಲವೊಂದು ಕಡೆ ಸಿಕ್ಕಿದ ಬುರುಡೆಗಳ ವಿಚಾರದ ಬಗ್ಗೆ ಎಲ್ಲಿಯೂ ಪ್ರಸ್ತಾವನೆ, ಅದರ FSL ರಿಪೋರ್ಟ್ ಎಲ್ಲಿ ಕೂಡ ಯಾವ ಮಾಧ್ಯಮದಲ್ಲಿ ಕೂಡ ವಿವರವಾಗಿ ಬಂದಿಲ್ಲ. ಅದು ಅಲ್ಲಿಂದ ಮುಚ್ಚಿ ಹೋದಂಗೆ ಮತ್ತೆ ಆಸಕ್ತಿ ಎಲ್ಲ ಕಳ್ಕೊಂಡ್ರು. ಯಾಕಂದರೆ ಏನು ಸಿಕ್ಕಿಲ್ಲ ಅನ್ನುವಾಗ ಆಸಕ್ತಿ ಕಳ್ಕೊಂಡ್ರು. ಮಾಧ್ಯಮಗಳು ಇಲ್ಲಿ ಒನ್ ಸೈಡೆಡ್ ತನಿಖೆ ಮಾಡಿದರು. ಒನ್ ಸೈಡೆಡ್ ತನಿಖೆ ಎಲ್ಲ ವರದಿ ಮಾಡಿದರು. ಅದು ಈ ಬುರುಡೆ ಗ್ಯಾಂಗ್ಗೆ ಎಗೇನ್ಸ್ಟ್ ಆಗಿತ್ತು ಆ ವರದಿಗಳೆಲ್ಲ. ಧರ್ಮಸ್ಥಳದ ಕ್ಷೇತ್ರಕ್ಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿತ್ತು. ವ್ಯಕ್ತಿಗೆ ಟಾರ್ಗೆಟ್ ಮಾಡ್ತಾರೆ, ವೀರೇಂದ್ರ ಹೆಗ್ಡೆಯವರಿಗೆ ವೈಯಕ್ತಿಕ ಟಾರ್ಗೆಟ್ ಮಾಡ್ತಾರೆ, ಕ್ಷೇತ್ರಕ್ಕೆ ಟಾರ್ಗೆಟ್ ಮಾಡ್ತಾರೆ, ಧರ್ಮ ಹೊಡಿತಾರೆ, ಈ ಥರ ಎಲ್ಲ ಪ್ರಚಾರ ಆಯಿತು. ಸೊ ಹಲವಾರು ಜನ ಸೌಜನ್ಯಪರ ಹೋರಾಟಗಾರರು ಇದರಿಂದ ಹಿಂದೆ ಸರಿದ್ರು ಅಂತ ಹೇಳ್ಬೋದು. ಇವರೇನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಏನೋ ಆ ರೀತಿಯಲ್ಲಿ ಬಿಂಬಿಸಿದರು.
ಆ್ಯಕ್ಚುಲಿ ಷಡ್ಯಂತ್ರ ಅಂತ ಆಗಿರಲಿಲ್ಲ, ಅಲ್ಲಿ ನಡೆದ ಅನಾಚಾರಗಳನ್ನು ಹೊರಗೆ ತರಬೇಕು ಎಂಬ ಒಂದು ಪ್ರಯತ್ನ. ಈ ಹಿಂದಿನ ಉಗ್ರಪ್ಪ ವರದಿಯಲ್ಲಿ ಅದು ಕ್ಲಿಯರಾಗಿ ಮೆನ್ಷನ್ ಆಗಿತ್ತು, ಅಲ್ಲಿ ಹಲವಾರು ಅಸಹಜ ಸಾವುಗಳು ಸಂಭವಿಸಿದೆ ಅಂತ. ಅದು ಕೂಡ ಎಲ್ಲಿಯೂ ಡೀಟೇಲ್ ಆಗಿ ತನಿಖೆ ಆಗಿಲ್ಲ. ಸೊ ಇವಾಗ ಒಂದು 74 ಶವಗಳ ಒಂದು ಪ್ರಕರಣ, ತಾಯಿ ಕುಸುಮಾವತಿ ಅವರು ಅಪೀಲ್ ಹಾಕಿದ್ದಾರೆ ಹೈಕೋರ್ಟಿಗೆ, ಅದರದ್ದೊಂದು ತನಿಖೆ ನಡೀತಿದೆ. SIT ವರದಿ ಇನ್ನೂ ಬರಲಿಕ್ಕಿದೆ. ಒಂದು ತಾತ್ಕಾಲಿಕ ವರದಿಯನ್ನು ಬಿಡುಗಡೆ ಮಾಡಿದರೆ ನಮ್ಮ ಹಿರಿಯ ನ್ಯಾಯವಾದಿಗಳಾದ ದೊರೈ ಸರ್ ವಾದ ಮಾಡಿ ಒಂದು 1000 ಪೇಜ್ಗಳ ವರದಿಯನ್ನು ತಗೊಂಡಿದ್ದಾರೆ. ನನ್ನ ಪ್ರಕಾರ ಚಿನ್ನಯ್ಯ ಹೇಳಿದ್ದು ಸತ್ಯ ಇರ್ಬೋದು, ಚಿನ್ನಯ್ಯ ಹೇಳಿದ್ದು ಸತ್ಯನೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಲ್ಲಿ. ಆಮೇಲೆ ಈ ಚಿನ್ನಯ್ಯ ಬಂದು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆಗ ನಾನು ಅಡ್ವೊಕೇಟ್ಗೆ ಕೇಳಿದ್ದೆ, ಬೆಳ್ತಂಗಡಿ ಅಡ್ವೊಕೇಟ್ಗೆ, ಅದು ಹೇಗೆ ಸರ್, ಅದು ನಾಳೆ ಅವನು ಚೇಂಜ್ ಮಾಡಿದರೆ ಸ್ಟೇಟ್ಮೆಂಟು ರೆಕಾರ್ಡ್ ಆಗಿರುತ್ತೆ? ಇಲ್ಲ ರೆಕಾರ್ಡ್ ಆಗಿರುತ್ತೆ, ಬಟ್ ಅಡ್ವೊಕೇಟನ್ನು ಬಿಟ್ಟಿಲ್ಲ, ಯಾರನ್ನು ಅವನಿಂದೊಂದು ಹೇಳಿಕೆಯನ್ನು ತಗೊಂಡಿದ್ದಾರೆ ಅಂತ ಹೇಳಿದರು. ನಾಳೆ ಅವನು ಚೇಂಜ್ ಮಾಡಿದರೆ ಆ ಡೌಟ್ ಎಲ್ಲ ನಮಗಿತ್ತು. ಯಾಕಂದರೆ ಏನಾದರೂ ಡೀಲ್ ಮಾಡಿಕೊಂಡ್ರೆ ಅವನಲ್ಲಿ ದುಡ್ಡಿನ ಆಸೆಗೆ ಜನ ಏನು ಬೇಕಾದರೂ ಮಾಡ್ತಾರೆ. ಇಲ್ಲ ಅದು ರೆಕಾರ್ಡ್ ಆಗಿದೆ ಸ್ಟೇಟ್ಮೆಂಟು, ಅದೇ ಕನ್ಸಿಡರ್ ಆಗುತ್ತೆ ಅಂತ ಹೇಳಿದರು. ಆಯಿತು, ಬುರುಡೆ ವಿಚಾರ ಅದೆಲ್ಲ ನಾನು ಹೇಳಲ್ಲ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಅರೆಸ್ಟ್ ಆಗುತ್ತೆ ಮತ್ತು ಅಲ್ಲಿಂದಲ್ಲಿದೆ ಮ್ಯಾಟ್ರ್ ಕ್ಲೋಸ್ ಆಗುತ್ತೆ. ಮತ್ತು ಸೌಜನ್ಯ ಪ್ರಕರಣಕ್ಕೂ SITಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಪರಮೇಶ್ವರ್ ಅವರು, ಗೃಹ ಮಂತ್ರಿಗಳು. SITಯಲ್ಲಿ ಸೌಜನ್ಯ ವಿಚಾರ, ಸೌಜನ್ಯ ತಾಯಿಯವರ ಅರ್ಜಿ ಹಾಕಿದ್ರು ಯಾವುದ್ರ ಬಗ್ಗೆ ಯಾವುದೇ ಒಂದು ಇದು ಸರಿಯಾಗಿ ಆಗಿಲ್ಲ, SITಯಲ್ಲಿ ತನಿಖೆ ಆಗಿಲ್ಲ. ನನಗನಿಸಿತು ಅದು ಒಂದು ವರ್ಗದ ಜನರನ್ನು ರಕ್ಷಿಸುವ ಒಂದು ಗಿಮಿಕ್ ಅಂತ ಹೇಳ್ತೀನಿ. ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ವಿಶ್ಲೇಷಣೆ ಇದು. ನಾನು A ಗ್ಯಾಂಗ್, B ಗ್ಯಾಂಗ್, D ಗ್ಯಾಂಗ್, ಯಾವ ಗ್ಯಾಂಗ್ ಇಲ್ಲ. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಧರ್ಮಸ್ಥಳದವರಿಗೆ ಬೆಂಬಲ ಕೊಡುವಾಗ ಏನೋ ಒಂದು ಕ್ಲೋಸ್ ಆಗಿದೆ. ಇನ್ನು SITಯಿಂದ ನಮಗೆ ಯಾವುದೇ ನಿರೀಕ್ಷೆ ಇಲ್ಲ, ನಾನು ನಿರೀಕ್ಷೆ ಇಟ್ಟಿಲ್ಲ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ನನಗೆ ಅದು SITಯಿಂದ ಯಾವುದೇ ಸರಿಯಾದ ತನಿಖೆ ಆಗಿದೆ ಅಂತ ನನಗೆ ಅನಿಸುವುದಿಲ್ಲ. ಯಾಕಂದರೆ ಅಲ್ಲಿ ಇವಳ ಮಾವ, ಸೌಜನ್ಯನ ಮಾವ ಒಬ್ಬರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಜಯಂತೊಂದು ಇದು ಹಾಕಿದ್ದಾರೆ, ತನಿಖೆ ಆಗಬೇಕು. ಅವರು ರಿಟ್ ಪೆಟಿಷನ್ ಕೂಡ ಹಾಕಿದ್ದಾರೆ ಹೈಕೋರ್ಟಿಗೆ. ಅದೇನಾಯಿತು ಗೊತ್ತಿಲ್ಲ, ಅವರು ತನಿಖೆ ಮಾಡಿಲ್ಲ ಪ್ರಕರಣ, ಅಂದರೆ ಶವಹೂತ ಪ್ರಕರಣ. ಮತ್ತು SIT ಅವರಿಗೂ ಸರಿಯಾದ ಇದು ಸಿಕ್ಕಿಲ್ಲ. ಇವನು ಹೇಳಿದ ಪ್ರಕಾರ ಅಲ್ಲಿ ಬುರುಡೆಗಳು ಯಾವುದೂ ಸಿಕ್ಕಿಲ್ಲ. ಅದಕ್ಕೆ ಅವರು ಈ ಬಗ್ಗೆ ನಾನು ಕೇರಳದ ಯೂಟ್ಯೂಬ್ ಚಾನಲ್ನವರಾದ ಒಬ್ಬ ಮುನಾಫ್, ನಿಮ್ಗೆ ಗೊತ್ತಿರ್ಬೋದು, ಅವರಲ್ಲಿ ವಿಚಾರಿಸಿದ್ದೇನೆ. ಅವರು ತನಿಖೆಗೆ ಒಳಪಟ್ಟಿದ್ದರು ಸಾಕ್ಷಿಯಾಗಿ. ಅವರು ಹೇಳಿದರು, ಇಲ್ಲ ಮೇಡಮ್, ನಮ್ಗೆ ಅನಿಸಿತು ಅಲ್ಲಿ ಆ ಹೋರಾಟದಲ್ಲಿರುವವರಿಗೆ ಫಸ್ಟ್ ಆಫ್ ಆಲ್ ಯಾರಿಗೂ ಧೈರ್ಯ ಇಲ್ಲ ಈ ತನಿಖೆಯನ್ನು ಎದುರಿಸಲಿಕ್ಕೆ. ಮತ್ತು ಇನ್ನೊಂದು ಸೂಕ್ತ ಸಾಕ್ಷಿಗಳು ಇವರ ಕಡೆ ಇಲ್ಲ ಅದನ್ನು ಬೆಂಬಲಿಸೋದು. ಇನ್ನೊಂದು ಆ ಕೇರಳದವರಿಗೆ ಅದರ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಈ ಸುಜಾತಾ ಭಟ್ ಮ್ಯಾಟ್ರಲ್ಲಿ ಇವರು ಹೇಳಿದ್ದು ಎಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಬಹುತೇಕ ಮಾಧ್ಯಮದಲ್ಲಿ ಅದು ದೊಡ್ಡ ನ್ಯೂಸ್ ಆಗಿತ್ತು, ಅನನ್ಯ ಭಟ್ ವಿಚಾರ. ಅಲ್ಲಿ ಪ್ರಾಪರ್ ಡಾಕ್ಯುಮೆಂಟ್ ಅವರು ಕೊಡಲಿಕ್ಕೆ ಆಗಲಿಲ್ಲ. ಮತ್ತು ಸುಜಾತ ಭಟ್ಟು ಹಿಂದೆ ಸರಿದ್ರು ತನಿಖೆಯಿಂದ. ಆಮೇಲೆ ಕೇರಳದವರು ಯಾರು ಸಪೋರ್ಟ್ ಮಾಡಲ್ಲ, ಇನ್ನೂ ಈ ವಿಷಯಕ್ಕಿಲ್ಲ. ಇವರ ಟಾರ್ಗೆಟ್ ವೀರೇಂದ್ರ ಹೆಗ್ಡೆ ಮತ್ತು ಧರ್ಮಸ್ಥಳ ಬಿಟ್ಟರೆ ಅಲ್ಲಿ ಬಾಕಿ ವಿಚಾರದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರುವ ಹಾಗೆ ಇಲ್ಲ ಅಂತ ನನಗೆ ಕೇರಳದ ಒಬ್ಬರು ಹೇಳಿದರು. ಅವರು ಮೇಯ್ನ್ ನಮ್ಮ ಮಾಧ್ಯಮಗಳು ಯಾವುದಕ್ಕೂ ಸಹಕರಿಸುವುದಿಲ್ಲ ಇದಕ್ಕೆ ಅಂತ. ನೀವು ಸಹ ಅದರಿಂದ ಹಿಂದೆ ಬನ್ನಿ. ಇಲ್ಲ, ನಾನು ಆ ವಿಚಾರಕ್ಕಿಲ್ಲ, ಆ ವಿಚಾರದ ಬಗ್ಗೆ ನಾನು ಇಲ್ಲ ಬುರುಡೆ ಪ್ರಕರಣಗಳ ಬಗ್ಗೆ. ಸೊ ನನಗದು ಸಂಬಂಧಪಟ್ಟಿದ್ದಲ್ಲ, ಜಸ್ಟ್ ನಾನೊಂದು ಕ್ಯೂರಿಯಾಸಿಟಿಗೆ ತಿಳ್ಕೊಂಡೆ ಅಷ್ಟೇ. ಸೊ ಇದಿಷ್ಟು ವಿಚಾರ. ತನಿಖೆ ಮುಂದುವರಿತಾ ಇದೆ, ಬಟ್ ನನಗಂತೂ ನಿರೀಕ್ಷೆ ಇಲ್ಲ ಅದರಲ್ಲಿ ನ್ಯಾಯ ಸಿಗುತ್ತೆ ಅಂತ. ಮತ್ತು ಸೌಜನ್ಯ ಪ್ರಕರಣ ಮರುತನಿಖೆ ಹೋಗಿದ್ದು ತುಂಬ ಖುಷಿಯಾದ ವಿಚಾರ. ಅದರಲ್ಲಿ ತುಂಬ ನಿರೀಕ್ಷೆ ಇದೆ. ಈಗಷ್ಟೇ ನಾನು ಚಂದನ್ ಶರ್ಮಾ ಅವರ ಮಾತು ಕೇಳಿದೆ. ಚಂದನ್ ಶರ್ಮಾ ಅವರು ಅದರ ಬಗ್ಗೆ ಒಂದು ಚಂದದ ವಿಶ್ಲೇಷಣೆ ಮಾಡಿದ್ದಾರೆ. ಫೇಸ್ಬುಕ್ ಪೇಜಲ್ಲಿ ಒಂದು ವಿಡಿಯೋ ನೋಡಿದೆ. ಸೌಜನ್ಯ ಎಂಬ ಕೂಸಿಗೆ ನ್ಯಾಯ ಸಿಗುತ್ತೆ, ಇದೇ ವರ್ಷದಲ್ಲಿ ಸಿಗಬೇಕು, ಅದೊಂದು ವಿಚಾರದ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಎಂಬ ಘಟನೆ ಒಳಗೆ ಜುಲೈಯಲ್ಲಿ ಮುಂದಿನ ಡೇಟ್ ಇದೆ, ಕಾದು ನೋಡೋಣ. ಅದರಲ್ಲೊಂದು ನಿರೀಕ್ಷೆ ಇದೆ ನನಗೆ. ಆನೆ ಬಾವುತನ ಕೇಸು ನನಗೆ ಗೊತ್ತಿದ್ದ ಪ್ರಕಾರ ಬಾಲನ್ಸ್ ಅವರ ಕೈಯಲ್ಲಿ ಇರಬೇಕು ಅನ್ನಿಸ್ತದೆ. ಅದರ ಯಾವುದೇ ಕಾನೂನಾತ್ಮಕ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. 74 ಶವಗಳ ಪ್ರಕರಣ ಕೂಡ ಹೈಕೋರ್ಟಲ್ಲಿದೆ. ಅದರ ಬಗ್ಗೆ ನನಗೆ ಕಾನೂನಾತ್ಮಕವಾಗಿ ಯಾವ ಅಡ್ವೊಕೇಟಿಂದ ಏನು ಮಾಹಿತಿ ಬಂದಿಲ್ಲ. ಮತ್ತು ಯೂಟ್ಯೂಬರ್ಸ್ ಹೇಳೋ ಮಾಹಿತಿಗಳನ್ನು ನಾವು ನಂಬಲ್ಲ, ಯಾಕಂದರೆ ದಾಖಲೆ ಸಮೇತ ಹೇಳೋದಲ್ಲ ಅವರು. ಸೊ ಆಶಾ ಮೇಡಮ್ ಅವರು ಕೇಳಿದ ಒಂದು ಕಮೆಂಟಿಗೆ ನನ್ನ ಉತ್ತರ ಹೀಗಿದೆ. ಚಿನ್ನಯ್ಯ ಅಲ್ಲಿ ನಡೆದ ಘಟನೆಗಳನ್ನು ಹೇಳಿದ್ದು ಹೌದು, ಆದರೆ ಸೌಜನ್ಯ ಹೋರಾಟಗಾರರಾದ ಈ ಗಿರೀಶ್ ಮಟ್ಟಣ್ಣನವರ ಟೀಮ್ ಏನು ಮಾಡಿದೆ ಅಂದರೆ
ಅವರು ದಾಖಲೆಗಳನ್ನು ಹಿಡ್ಕೊಂಡು ಬರುವಾಗ ಈಗ ಏನು ಮಾಡಬೇಕಂದ್ರೆ ಚಿನ್ನಯ್ಯ ಇವರು ಕರೆದುಕೊಂಡು ಬಂದ ವ್ಯಕ್ತಿ. ಸೊ ಚಿನ್ನಯ್ಯನಿಗೆ ಕೊನೆ ತನಕ ಸಪೋರ್ಟ್ ಕೊಡಬೇಕಾಗಿದ್ದವರು ಮಹೇಶ್ ಶೆಟ್ಟಿ, ತಿಮ್ರೋಡಿ ಮತ್ತು ಅವರ ತಂಡ, ಮಟ್ಟಣ್ಣನವರ ತಂಡ. ಆದರೆ ಇವರೇನು ಮಾಡಿದರು, ಚಿನ್ನಯ್ಯ ಸ್ಟೇಟ್ಮೆಂಟ್ ಚೇಂಜ್ ಮಾಡಿ ಕೊಟ್ಟ ಎಂಬ ಕಾರಣಕ್ಕಾಗಿ ಚಿನ್ನಯ್ಯನನ್ನು ಬಿಟ್ಟು ಹಾಕಿದರು. ನ್ಯಾಚುರಲಿ ಏನಾಗುತ್ತೆ, ಈಗ ನನಗೂ ಆಗಿದ ಅನುಭವ ಹಾಗೆ. ನನಗೊಂದು ಸಮಸ್ಯೆ ಬಂದಾಗ ನನಗೆ ಅವರು ಜೊತೆಗೆ ನಿಂತಿಲ್ಲ ಎಂಬ ಕಾರಣಕ್ಕೆ ನಾನು ಹೊರಗೆ ಬಂದೆ. ಸೊ ಅಲ್ಲಿ ಚಿನ್ನಯ್ಯನು ಏನು ಮಾಡಿದ, ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಷಡ್ಯಂತ್ರ ಅಂತ ಅವನ ಬಾಯಿಂದಲೂ ಬಂದಿದೆ. ಸುಜಾತ ಭಟ್ ಅವರ ತನಿಖೆಯಲ್ಲಿಯೂ ಷಡ್ಯಂತ್ರ ಅಂತ ಬಂದಿದೆ. ಅವರು ತನಿಖೆ ಮಾಡುವಾಗಲೂ ಅವರು ಲಾಸ್ಟಿಗೆ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಹೇಳೋದೊಂದೇ, ಇವರು ನನ್ನನ್ನು ಜೊತೆಗೆ ಕರ್ಕೊಂಡೋದ್ರು ಡೆಲ್ಲಿಗೆ, ಅಲ್ಲಿಗೆ. ಲಾಸ್ಟಿಗೆ ನನಗೆ ಸಮಸ್ಯೆ ಬಂದಾಗ ಇವರು ನನ್ನ ಜೊತೆ ನಿಂತಿಲ್ಲ, ಗಿರೀಶ್ ಮಟ್ಟಣ್ಣನವರಲ್ಲಿ ತಿಮ್ರೋಡಿ ಟೀಮ್ ಆಗಲಿ ನನ್ನ ಜೊತೆ ನಿಂತಿಲ್ಲ, ಅದಕ್ಕೆ ನಾನು ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ತಿರುಗಿ ಸ್ಟೇಟ್ಮೆಂಟ್ ಕೊಟ್ಟೆ. ಈವನ್ ನನಗಾದ ಅನುಭವನೂ ಹಾಗೆ. ಇದು ಹೋರಾಟಗಾರ ಮೇನ್ ಸಮಸ್ಯೆ ಅಂದರೆ ಇವರು ಎಲ್ಲರನ್ನ ಸೇರ್ಕೋತಾರೆ, ಅವ್ರಿಗೇನಾದರೂ ತೊಂದರೆ ಬರುವಾಗ ಅವರನ್ನು ಬಿಟ್ಟುಬಿಡ್ತಾರೆ. ಆವಾಗ ಏನಾಗುತ್ತೆ, ನ್ಯಾಚುರಲಿ ಅವರ ಉಲ್ಟಾ ತಿರುಗ್ತಾರೆ. ಈಗ ಸುಜಾತ ಭಟ್ ಆಗಲಿ, ನನಗಾಗಲಿ, ಚಿನ್ನಯ್ಯನಿಗಾಗಲಿ ಆದ ಅನುಭವ ಒಂದೇ. ಮತ್ತು ಚಿನ್ನಯ್ಯನಿಗೆ ಅಲ್ಲಿ ತಿಮ್ರೋಡಿ ಮನೆಯಲ್ಲಿರುವಾಗಲೂ ಸ್ವಲ್ಪ ಅಲ್ಲಿ ಆಂತರಿಕ ಗಲಾಟೆಗಳೆಲ್ಲ ಆಗ್ತಾ ಇತ್ತು ಎಂಬ ಒಂದು ವರದಿ ನನಗೆ ಸಿಕ್ಕಿದೆ, ಸುಜಾತ ಭಟ್ ಅವರು ಕೊಟ್ಟ ಮಾಹಿತಿ ಪ್ರಕಾರ. ಯಾಕಂದರೆ ಮಹೇಶ್ ಶೆಟ್ಟಿ, ತಿಮ್ರೋಡಿ ಇವತ್ತಾದರೂ ಒಂದು ಬುರುಡೆ ತಂದು ಕೊಡು ಮಾರಾಯ ಅಂತ ಹೇಳ್ತಿದ್ರು. ಮತ್ತು ಚಿನ್ನಯ್ಯನನ್ನು ಮಟ್ಟಣ್ಣನವರು ತನ್ನ ಕೆಲಸದ ಆಳಿನಂತೆ ಟ್ರೀಟ್ ಮಾಡ್ತಾಯಿದ್ರು. ಅಲ್ಲಿ ಏನೋ ವಾದ ವಿವಾದ ಆಗಿದೆ ಎಂಬ ಒಂದು ವಿಚಾರ ನನಗೆ ಸುಜಾತ ಭಟ್ ಅವರಿಂದ ತಿಳಿದು ಬಂತು. ನನ್ನ ವಿಶ್ಲೇಷಣೆ ಪ್ರಕಾರ, ನನ್ನ ಒಂದು ಇದು ಪ್ರಕಾರ, ವಿಮರ್ಶೆ ಮಾಡೋ ಪ್ರಕಾರ ಚಿನ್ನಯ್ಯನಿಗೆ ಈ ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ಟೀಮು ಸಪೋರ್ಟಾಗಿ ನಿಲ್ಲಬೇಕಿತ್ತು. ಅವನ ಅರೆಸ್ಟ್ ಆಗುವಾಗ ಅವನ ಪರ ನಿಂತುಕೊಂಡು ವಾದ ಮಾಡಬೇಕಿತ್ತು. ಯಾಕಂದರೆ ಚಿನ್ನಯ್ಯ ನಮ್ಮ ವ್ಯಕ್ತಿ, ನಾವು ಕರೆದುಕೊಂಡ ವ್ಯಕ್ತಿ, ಅವನನ್ನು ಕೈ ಬಿಡಬಾರ್ದಿತ್ತು. ಇದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡ್ತಿರೋದು. ನಿಮ್ಗೆ ಏನಾದರೂ ಇದರ ಬಗ್ಗೆ ಅಭಿಪ್ರಾಯ ಇದ್ದರೆ, ನನಗೆ ಬಹಳಷ್ಟು ಮಾತಾಡಬೇಕು ಅಂತಿತ್ತು, ವಿಡಿಯೋ ದೀರ್ಘ ಆಗುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಇದರ ಬಗ್ಗೆ ಮಾತಾಡೋಣ ಅನ್ನಿಸ್ತದೆ. ಸದ್ಯಕ್ಕೆ SIT ತನಿಖೆ ನಿಂತಿಲ್ಲ, ಮುಂದುವರಿತಾ ಇದೆ. 74 ಶವಗಳ ಪ್ರಕರಣ ಅದು ಕೂಡ ಅಲ್ಲಿದೆ, ಅದರ ತನಿಖಾ ವರದಿ ಕರೆಕ್ಟ್ ಬಂದಿಲ್ಲ. ಸೌಜನ್ಯ ಕೇಸಿಗೂ ಈ ಬುರುಡೆ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಸೌಜನ್ಯ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಹೈಕೋರ್ಟಲ್ಲಿ ರಿಜೆಕ್ಟ್ ಆದ ಕೇಸು ಸುಪ್ರೀಂ ಕೋರ್ಟಲ್ಲಿ ಆಕ್ಸೆಪ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು, ಜಡ್ಜಿಗಳು ಎಲ್ಲ ಇದರ ಬಗ್ಗೆ ತುಂಬ ಆಸಕ್ತಿ ವಹಿಸಿದ್ದಾರೆ ಎಂಬ ವಿಚಾರ ಖುಷಿಯಾಯಿತು. ನ್ಯಾಯಕ್ಕೆ, ಸತ್ಯ ನ್ಯಾಯ ಧರ್ಮದಿಂದ ನಡೆಯುತ್ತಿರೋದು ಹೋರಾಟ ಆಗಿದ್ರೆ ಅದಕ್ಕೆ ತೀರ್ಪು ಸಿಗಲಿ, ಸರಿಯಾದ ತೀರ್ಪು. ಯಾಕಂದರೆ ಹೈಕೋರ್ಟ್ ರಿಜೆಕ್ಟ್ ಮಾಡಿದಾಗ ಸುಪ್ರೀಂ ಕೋರ್ಟ್ ನಮ್ಮ ಕೈ ಹಿಡಿದಿದೆ. ಇದು ಕೊನೆಯ ಅವಕಾಶ. ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಅನಿಸೋರಿಗೆ ಎಲ್ಲರಿಗಿದೆ, ಕೋಟ್ಯಾಂತರ ಜನಗಳಿಗೆ, ಈವನ್ ಡಿ ಗ್ಯಾಂಗ್, ಧರ್ಮಸ್ಥಳ ಗ್ಯಾಂಗ್ನವರಿಗೂ, ಈ ಬುರುಡೆ ಗ್ಯಾಂಗಿನವರಿಗೂ, ಈ ತಿಮ್ರೋಡಿ ಟೀಮ್ನವರಿಗೂ, ಸಾಮಾನ್ಯ ಜನರಿಗೂ ಎಲ್ಲರಿಗೂ ಇರೋದು ಆ ಹೆಣ್ಣು ಮಗುವಿನ ಸಾವಿಗೆ ಒಂದು ಸರಿಯಾದ ತೀರ್ಪು ಬರಬೇಕು. ಯಾಕಂದರೆ ಇಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳು ಮಾತ್ರ ಅಲ್ಲ, ಒಂದು ಪವಿತ್ರವಾದ ಕ್ಷೇತ್ರ ಕೂಡ ಟಾರ್ಗೆಟ್ ಆಗ್ತಿದೆ. ದಕ್ಷಿಣ ಕನ್ನಡದ ಒಂದು ಪುಣ್ಯಕ್ಷೇತ್ರ ಅದು ಧರ್ಮಸ್ಥಳ. ಅದರ ಚರಿತ್ರೆ, ಅದರ ಒಂದು ಧರ್ಮ, ದಾನ ಧರ್ಮ, ಅಲ್ಲಿದೊಂದು ಆಡಳಿತ ವ್ಯವಸ್ಥೆ, ಆ ಮಣ್ಣಿಗಿರೋ ಒಂದು ಶಕ್ತಿ ಅದು ಇದ್ದೇ ಇದೆ. ಸೊ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಇನ್ನು ನಂಬುವ ಹಲವಾರು ಭಕ್ತರಿದ್ದಾರೆ, ಕೋಟ್ಯಾಂತರ ಭಕ್ತರಿದ್ದಾರೆ. ಸೊ ಎಲ್ಲರ ಬೇಡಿಕೆ ಒಂದೇ, ಆ ಕ್ಷೇತ್ರಕ್ಕೆ ಅವಮಾನ ಆಗಬಾರ್ದು, ಆ ಕ್ಷೇತ್ರ ಟಾರ್ಗೆಟ್ ಆಗಬಾರ್ದು. ಸೌಜನ್ಯ ಎಂಬ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ನನ್ನ ಅಭಿಪ್ರಾಯನೂ ಅದೇ. ಯಾವುದೇ ಗ್ಯಾಂಗ್ ಪರ ವಹಿಸಿ ನಾನು ಮಾತಾಡಿಲ್ಲ. ಒಂದು ಸೌಜನ್ಯ ಪರ ಹೋರಾಟದಲ್ಲಿ 2.5 ವರ್ಷ ಇದ್ಕೊಂಡು ಶಕ್ತವಾಗಿ ಅದರಲ್ಲಿ ಎಲ್ಲ ತುಂಬ ಕೇಸು, ಕೋರ್ಟು, ಕಚೇರಿ ಎಲ್ಲ ಈಗಲೂ ಅಲೆದಾಡ್ತಾಯಿದ್ದೀನಿ. ತುಂಬ ಕಷ್ಟಗಳನ್ನು ಅನುಭವಿಸ್ತವಳು ನಾನು. ನನ್ನ ವೈಯಕ್ತಿಕ ವಿಚಾರಗಳಿಂದ ಹೊರಗೆ ಬಂದೆ. ನನಗಲ್ಲಿಂದ ಪ್ರಾಪರ್ ಸಪೋರ್ಟ್ ಸಿಕ್ಕಿಲ್ಲ ಎಂಬ ಒಂದು ರೀಸನ್ನಿಂದ. ಆದರೆ ನನ್ನ ಮನಸ್ಸಲ್ಲಿ ಇವಾಗಲೂ ಸತ್ಯವೇ ಗೆಲ್ಲಬೇಕು, ಸೌಜನ್ಯ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂತಲೇ ಇದೆ. ಸೊ ಆಶಾ ಮೇಡಮು, ನಿಮಗೆ ಏನಾದರೂ ಇನ್ನೂ ಅಂದರೆ ಸಂಪೂರ್ಣ ನನಗೆ ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಸಣ್ಣದೊಂದು ವಿಷಯ ಹೇಳಿದಷ್ಟೇ. ಯಾಕಂದರೆ 20 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋ ಆದರೆ ಅದು ಮತ್ತೆ ಅದು ಕೊನೆ ತನಕ ಯಾರೂ ನೋಡಲ್ಲ. ಅದಕ್ಕೆ ದಯವಿಟ್ಟು ಇದನ್ನು ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಯಾವ ಕಮೆಂಟನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ, ನಿಮ್ಮ ಕಮೆಂಟಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಅದಕ್ಕೆ ಉತ್ತರ ಕೊಡಬೇಕು ಅನಿಸಿದರೆ ಇನ್ನೊಂದು ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಧನ್ಯವಾದ.